ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಿಕ್ಸ್ ವ್ಲಾಗ್ಸ್. ಸಕಲೇಶ್ವರದ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಫೋಟೋ ಶೂಟ್ ಮಾಡ್ತಿದ್ದ ಕೆಲವ್ರ ಮೇಲೆ ಅಲ್ಲೇ ಇರುವ ಲೋಕಲ್ಸ್ ದಾಳಿ ಮಾಡಿದ್ದಾರೆ. ಯಾಕಪ್ಪ ದಾಳಿ ಮಾಡಿದ್ದಾರೆ ಅಂದ್ರೆ, ಮೊದಲು ಈಗ ಫೋಟೋ ಶೂಟ್ ಮಾಡಕ್ ಬರೋರೆಲ್ಲ ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿಗಳು ಹಾಕೊಂಡು ಫೋಟೋ ಶೂಟ್ ಮಾಡ್ತಿದ್ದಂತೆ. ಇದರಿಂದ ರುಚಿಗೆದ್ದ ಅಲ್ಲಿರುವ ಲೋಕಲ್ಸ್ ಈಗ ಫೋಟೋ ಶೂಟ್ ಮಾಡ್ತಿರುವ ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಯಾಕೆ ದಾಳಿ ಮಾಡಿದ್ರು? ಇವ್ರು ಊರಿನ ಮುಖ್ಯಸ್ಥ ಆಗಿದ್ರೆ, ದೇವಸ್ಥಾನದ ಆವರಣವನ್ನು ಕಾಪಾಡೋರೇ ಆಗಿದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಬಾರ್ದು, ಇಲ್ಲ ಪಾದರಕ್ಷೆಗಳು ಇಲ್ಲಿ ಅಲೋ ಇಲ್ಲ ಅಂತ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು. ಬೋರ್ಡ್ ಹಾಕಿ ವಾರ್ನಿಂಗ್ ಕೊಟ್ಟು ಆಮೇಲೆ ಇವ್ರು ಏನಾದ್ರು ಅದೇ ತಪ್ಪು ಮಾಡಿದ್ರೆ ಇವ್ರ ಮೇಲೆ ದಾಳಿ ಮಾಡಿದ್ರೆ ಒಪ್ಕೊಂತಿದ್ದೆ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಏಕಾಏಕಿ ಇಲ್ಲಿ ಫೋಟೋ ಶೂಟ್ ಮಾಡೋರ್ ಮೇಲೆ ಬಂದು ದಾಳಿ ಮಾಡಿದ್ದಾರೆ. ಫೋಟೋ ಶೂಟ್ ಮಾಡ್ತಿದ್ದಾರೆ, ಓಕೆ ಒಪ್ಕೊಳ್ಳೋಣ, ನೀವು ಹೊಡೆದಿದ್ದೀರಿ ಒಪ್ಕೊಳ್ಳೋಣ. ಆದ್ರೆ ನೀವು ಒಂದು ಹಿಂದೂ ಆಗಿ ನೀವು ದೇವಸ್ಥಾನದ ಆವರಣದಲ್ಲಿ ಕೆಟ್ಟ ಮಾತುಗಳೆಲ್ಲ ಬಳಸಬಹುದಾ? ಅದು ಒಳ್ಳೊಳ್ಳೆ ಕೆಟ್ಟ ಮಾತುಗಳು. ಇಂತಿಂತವರೆಲ್ಲ ಅಮ್ಮನ್ನ ಅಪ್ಪನ್ನ ಎಲ್ಲಾ ಕರ್ಸ್ಬಿಡ್ತಿರಲ್ಲ, ಅವ್ರು ಮಾಡಿದ್ದು ತಪ್ಪು, ನೀವು ಮಾಡಿದ್ದು ತಪ್ಪಲ್ಲ, ಏನ್ ಹೇಳ್ತಿರಲ್ಲ. ಇನ್ನೊಂದೇನಂದ್ರೆ, ಅಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹತ್ರ ಇವ್ರು ಕಂಪ್ಲೇಂಟ್ ಕೊಡಕ್ ಹೋಗಿದ್ರೆ ಅವ್ರ ಲೋಕಲ್ಸ್ ಅಲ್ಲಿರೋ ಲೋಕಲ್ಸ್ ಬಂದು ಅಲ್ಲೂ ಬಂದು ಅವ್ರ ಮೇಲೆ ದಾಳಿ ಮಾಡ್ತಿದ್ದಾರೆ. ಯಪ್ಪ, ಪೊಲೀಸ್ ಅವರು ಇದನ್ನೆಲ್ಲ ನೋಡ್ಕೊಂಡು ಹೆಂಗ್ ಸುಮ್ನೆ ಇದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ಪೊಲೀಸ್ ಅವರು ಇದ್ರ ಮೇಲೆ ಕಾರ್ಯಾಚರಣೆ ಕೈಗೊಳ್ಬೇಕು. ನಿಮ್ಗೆ ಸಾಕ್ಷಿಗಳು ಬೇಕಾ? ಲೈವ್ ಸಾಕ್ಷಿಗಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ಹರಿದಾಡ್ತಿವೆ. ಅದನ್ನೇ ಸಾಕ್ಷಿಯಾಗಿ ತಗೊಂಡು ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕೆಂದು ವಿನಂತಿ ಮಾಡ್ಕೊಳ್ಳುತ್ತೇವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಲ್ಲಿರೋ ಲೋಕಲ್ಸ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಮಿಕ್ಸ್ ವ್ಲಾಗ್ಸ್ ಚಾನೆಲ್ಸ್ ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.